ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದು ಕಡೆ ಯುದ್ಧದ ಭೀತಿ, ಯುದ್ಧ ನಡೀತಾ ಇದೆ. ಇವೆಲ್ಲದರ ನಡುವೆ ಇರಾನ್ನಲ್ಲಿ ಭೂಕಂಪ ಸಂಭವಿಸಿದೆ. ಇರಾನ್ನಲ್ಲಿ 4.3ರ ತೀವ್ರತೆಯಲ್ಲಿ ಭೂಕಂಪನ ಆಗಿದೆ. ಭೂಕಂಪನ ಆಗಿರೋದು ಇಸ್ರೇಲ್ ದಾಳಿ ಬೆನ್ನಲ್ಲೇ ಇರಾನ್ನಲ್ಲಿ ಭೂಕಂಪ ಸಂಭವಿಸಿದೆ. 4.3 4.3ರ ಈ ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ. ದಕ್ಷಿಣ ಇರಾನ್ನ ಗೆರಾಶ್ ಪ್ರಾಂತ್ಯದಲ್ಲಿ ಈ ಭೂಕಂಪ ಆಗಿದೆ. ಯಾವುದೇ ಹಾನಿ ಸಾವುಗಳು ಸಂಭವಿಸಿಲ್ಲ. ಗೆರಾಶ್ ಅನ್ನುವಂತಹ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಿದೆ. ಯಾವುದೇ ಹಾನಿ ಮತ್ತು ಸಾವು ನೋವುಗಳು ಸಂಭವಿಸಿಲ್ಲ. ಒಂದು ಕಡೆ ಇರಾನನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕದ ಮಿಲಿಟರಿ ದಾಳಿಗಳು, ಮತ್ತೊಂದು ಕಡೆ ಇರಾನ್ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಪ್ರಯತ್ನ. ಇವೆಲ್ಲದರ ನಡುವೆ ಗೆರಾಶ್ ಅನ್ನುವಂಥ ಪ್ರದೇಶದಲ್ಲಿ 4.3 ತೀವ್ರತೆಯ ಭೂಕಂಪ ಸಂಭವಿಸಿದೆ. 10 ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪನ ಸಂಭವಿಸಿದೆ. ಫಾರ್ಸ್ ಪ್ರಾಂತ್ಯದ ಗೆರಾಶ್ ನಗರ ಆ ಪ್ರದೇಶದಲ್ಲಿ ಆಗಿರೋದು. ಇದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಪ್ರಾಣಹಾನಿ, ಗಂಭೀರ ಆಸ್ತಿ ಹಾನಿಯ ಬಗ್ಗೆ ಸದ್ಯಕ್ಕಂತೂ ವರದಿಯಾಗಿಲ್ಲ. ಫೆಬ್ರವರಿ 28ರಿಂದ ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೂಡಿಕೊಂಡು ಇರಾನ್ ಮೇಲೆ ಸರಣಿ ದಾಳಿಗಳನ್ನು ಮಾಡ್ತಾ ಇವೆ. ಮತ್ತೊಂದು ಕಡೆ ಖಮೇನಿ ಹತ್ಯೆ ಕೂಡ ಆಗಿದೆ. ಯುದ್ಧದ ಸಮಯದಲ್ಲಿ ಭೂಕಂಪ ಸಂಭವಿಸಿರೋದು ಸಹಜವಾಗಿ ಸಾರ್ವಜನಿಕರಲ್ಲಿ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಚರ್ಚೆ ಆಗ್ತಾ ಇದೆ, ಈ ಭೂಕಂಪ ನೈಸರ್ಗಿಕವಾಗಿ ಆಗಿರುವಂತಹ ಭೂಕಂಪನೋ ಅಥವಾ ಇಸ್ರೇಲ್ನ ಬೃಹತ್ ಬಾಂಬ್ ದಾಳಿಗೆ ಇಂಥದ್ದೊಂದು ಕಂಪನ ಆಯಿತು ಅನ್ನುವಂತಹ ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈ ಯುದ್ಧ ಶುರುವಾಗೋದಕ್ಕೆ ಕಾರಣವಾಗಿರುವಂತಹ ರಹಸ್ಯ ಅಣು ಪರೀಕ್ಷೆ ಏನಿದೆ, ಪರಮಾಣು ವಿಚಾರ ಏನಿದೆ, ಇರಾನ್ ಏನಾದರೂ ರಹಸ್ಯವಾಗಿ ತನ್ನ ಜಾಗದಲ್ಲಿ ಅಣು ಪರೀಕ್ಷೆಯನ್ನು ಮಾಡುತ್ತಾ ಆ ಕಾರಣಕ್ಕಾಗಿ ಈ ಭೂಕಂಪ ಸಂಭವಿಸ್ತಾ, ಈ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಒಂದು ನೈಸರ್ಗಿಕವಾಗಿ ಭೂಕಂಪನ ಆಯಿತಾ ಅನ್ನುವಂಥ ಒಂದು ಪ್ರಶ್ನೆ. ಎರಡನೇದ್ದು ಇಸ್ರೇಲ್ ಆ ಪರಿಪ್ರಮಾಣದಲ್ಲಿ ದಾಳಿಯನ್ನು ಮಾಡ್ತಾ ಅಂತ. ಮೂರನೇದ್ದು ಇರಾನ್ ರಹಸ್ಯವಾಗಿ ಅಣು ಪರೀಕ್ಷೆಯನ್ನೇನಾದರೂ ತನ್ನ ನೆಲದಲ್ಲಿ ಮಾಡ್ತಾ ಅಂತ. ಇದೀಗ 4.3ರ ತೀವ್ರತೆಯಲ್ಲಿ ಭೂಕಂಪನ ಸಂಭವಿಸಿದೆ.